ನಮ್ಮ ನಿತ್ಯ ಜೀವನದಲ್ಲಿ ಅಡುಗೆ ಮಾಡುವಾಗ ಕೈ ಸುಡೋದು, ಗಾಡಿ ಓಡಿಸುವಾಗ ಸೈಲೆನ್ಸರ್ ತಾಕಿ ಕಾಲು ಸುಡೋದು, ಸ್ನಾನ ಮಾಡುವಾಗ ತಪ್ಪಿ ಬಿಸಿ ನೀರು ಹಾಕಿಕೊಳ್ಳೋದು ಆಗಾಗ ನಡೀತಾ ಇರುತ್ತೆ. ಇಂಥ ಸಣ್ಣ ಪುಟ್ಟ ಸುಟ್ಟ ಗಾಯಗಳಿಗೆ ಮನೆ ಮದ್ದುಗಳು ಗೊತ್ತಿರೋದು ಅತ್ಯಗತ್ಯ. ಕೆಲವು ಮನೆ ಮದ್ದುಗಳು ಇಲ್ಲಿ ನಿಮಗಾಗಿ. ತಣ್ಣೀರು. ಸುಟ್ಟ ಭಾಗವನ್ನು ಕೂಡಲೇ ತಣ್ಣೀರಿನ ಅಡಿಯಲ್ಲಿ ಇಡಿಯಿರಿ. ಕೆಲವು ಗಂಟೆಗಳಿಗೊಮ್ಮೆ ರಿಪೀಟ್ ಮಾಡಿದರೆ ಉರಿಯಿಂದ ರಿಲೀಫ್ ಸಿಗುತ್ತೆ. ಆದರೆ ಐಸ್ ಬಳಸಬೇಡಿ. ಯಾಕಂದ್ರೆ ಐಸ್ ಬಳಸಿದ್ರೆ ರಕ್ತ ಚಲನೆ ನಿಂತು ನಾಜೂಕು ಟಿಶ್ಯೂಗಳಿಗೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಹಸಿ ಬಟಾಟೆಯನ್ನು ತುಂಡು ಮಾಡಿ ಸುಟ್ಟ ಸ್ಥಳದಲ್ಲಿ ಅಥವಾ ರಸ ತೆಗೆದು ಹಚ್ಚಿ 15 ನಿಮಿಷ ಇರಲು ಬಿಡಿ. ಇದರಿಂದ ಉರಿ ಊತ ಕಡಿಮೆ ಆಗೋದಲ್ಲದೆ ಬೊಬ್ಬೆ ಬರುವ ಸಾಧ್ಯತೆಯನ್ನು ಕುಗ್ಗಿಸುತ್ತೆ. ಅಲೋವೆರಾದ ವೈದ್ಯಕೀಯ ಗುಣಗಳು ನಿಮಗೆ ಗೊತ್ತಿರಬಹುದು. ಅಲೋವೆರಾದ ತುಂಡನ್ನು ತೆಗೆದು ಅದನ್ನು ಗಾಯದ ಮೇಲೆ ಉಜ್ಜಿ. ಅಲೋವೆರಾ ಜೆಲ್ಗೆ ನೀವು ಅರಿಶಿನ ಸೇರಿಸಿಯೂ ಹಚ್ಚಬಹುದು. ಜೇನು ಆಂಟಿ ಬ್ಯಾಕ್ಟೀರಿಯಲ್ ಸತ್ವವನ್ನು ಹೊಂದಿರುತ್ತದೆ. ಆದ್ದರಿಂದ ಸುಟ್ಟ ಗಾಯದ ಉಪಶಮನಕ್ಕೆ ಸಹಾಯವಾಗುತ್ತದೆ. ತೆಳು ಕಾಟನ್ ಬಟ್ಟೆಗೆ ಜೇನು ಹಚ್ಚಿ ಗಾಯಕ್ಕೆ ಕಟ್ಟಿ ದಿನಕ್ಕೆ 3-4 ಬಾರಿ ಬದಲಾಯಿಸಿ. ತಾಜಾ ಬಾಳೆ ಎಲೆ ಕೂಡ ಆಂಟಿ ಇನ್ಫ್ಲಾಮೇಟರಿ ಮತ್ತು ಆಂಟಿ ಮೈಕ್ರೋಬಿಯಲ್ ಸತ್ವಗಳನ್ನು ಹೊಂದಿದೆ. ಇಷ್ಟು ಮಾತ್ರ ಅಲ್ಲ, ನೀರುಳ್ಳಿ ರಸ, ವೆನಿಗರ್, ಬ್ಲಾಕ್ ಟೀ ಬ್ಯಾಗ್ಗಳು, ತೆಂಗಿನೆಣ್ಣೆ, ನಿಂಬೆ ರಸದ ಮಿಶ್ರಣವು ಸುಟ್ಟ ಗಾಯವಾದಾಗ ಉರಿ ಊತದಿಂದ ರಿಲೀಫ್ ಪಡೆಯಲು, ಬೊಬ್ಬೆ ಬರೋದನ್ನು ತಡೆಯಲು ಸಹಾಯ ಮಾಡುತ್ತವೆ ಎಂದು ಹೇಳಲಾಗಿದೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.